ನಮಸ್ಕಾರ, ನಾನು ನಿಮ್ಮ GD ಲೈಫ್ ಸ್ಟೈಲ್ ಟರ್ನಾರೌಂಡ್ ಸ್ಪೆಷಲಿಸ್ಟ್. ನಿನ್ನೆ ನಾನು ಕಂಟೆಂಟನ್ನು ಡೈರೆಕ್ಟಾಗಿ ಓದಿ ಹೇಳಿದೆ. ಅದು ಹೆಂಗೆ ಬರೆದಿತ್ತು ಅದನ್ನು ಹೇಳಿದೆ. ಯಾಕೆ ಅದನ್ನು ಬರೆದಿದ್ದನ್ನು ಓದಿ ಹೇಳಿದೆ ಅಂತಂದರೆ, ಈಗಿನ ಪ್ರೆಸೆಂಟ್ ವರ್ಲ್ಡ್ ಒಳಗೆ ನಾವೇನು ಮಾಡ್ತಾಯಿದ್ದೀವಿ, ವಿ ಆರ್ ಜನರೇಟಿಂಗ್ ಸಮ್ ಕಂಟೆಂಟ್ ಫ್ರಮ್ ದ AI ಆ್ಯಂಡ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ್ಯಾಟ್ ಆ್ಯಂಡ್ ವಿ ಆರ್ ಕ್ರಿಯೇಟಿಂಗ್ ವಿಡಿಯೋಸ್. ಓಕೆ, ಸೊ ನಮಗದು ಪ್ಯೂರ್ ಕನ್ನಡದೊಳಗೆ ಬರೆದು ಕೊಡ್ತಿತ್ತು. ಬಟ್ ಪ್ಯೂರ್ ಕನ್ನಡದೊಳಗೆ ಬರೆದು ಕೊಟ್ಟರೆ ಅದೊಂಥರ ಬುಕ್ಕಿಶ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ದಂಗೆ ಆಗುತ್ತೆ. ಆ ಉದ್ದೇಶಕ್ಕೆ ಅದನ್ನು ಓದಿ ತೋರಿಸಿದೆ. ಇವತ್ತು ಅದನ್ನು ನನ್ನ ವರ್ಷನ್ ಒಳಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದೆ. ನನ್ನ ವರ್ಷನ್ ಒಳಗೆ ನಾನು ಹೇಳ್ತೀನಿ ಅಂತಂದ್ರೆ ನಾನೇನು ಮಾಡ್ತೀನಿ, ಅದನ್ನ ಯಾಕೆ ಮಾಡ್ತೀನಿ. ಸೊ ಈಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಅರ್ಲಿಯರ್ ನನಗೆ 15 ವರ್ಷ ಕಾರ್ಪೊರೇಟ್ ಲೈಫ್ ಎಕ್ಸ್ಪೀರಿಯೆನ್ಸು. ಸೊ ಅದರೊಳಗಡೆ ನಮಗೆ ಯಾಕೆ ಚಾಲೆಂಜಸ್ ಫೇಸ್ ಮಾಡಿದ್ವಿ, ನಾವು ಒಂಥರ ಪೀಪಲ್ ಪ್ಲೀಸರ್ ಇದ್ವಿ, ಆಮೇಲೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ವಿ, ಸೆಲ್ಫ್ ಸಪೋರ್ಟೈಸ್ ಮಾಡ್ತಿದ್ವಿ. ಸೊ ಅದು ಏನು ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಯಾಕಂತಂದ್ರೆ ವಿ ಆರ್ ಇನ್ ದ ವರ್ಲ್ಡ್ ಆಫ್ ಡೂಯಿಂಗ್ ದ ಜಾಬ್. ಅದನ್ನು ಬಿಟ್ಟು ನಮಗೆ ಈ ಥರ ಪ್ರಾಬ್ಲಮ್ ಐತಿ, ಈ ಪ್ರಾಬ್ಲಮಿಂದ ನಾವು ಹೊರಗೆ ಬರಬೇಕು, ಬರೋಕ್ಕೆ ಸಾಧ್ಯತೆಗಳು ಅದಾವ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಗೊತ್ತಿರಲಿಲ್ಲ, ಮತ್ತು ಸೊಲ್ಯೂಷನ್ ಅಂತೂ ದೂರದ ಮಾತು. ಸೊ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್, ನನಗೊಂದು ಅವಕಾಶ ಸಿಕ್ತು ಈ ಓಪನ್ ಮತ್ತು EFT ಕಲೀಲಿಕ್ಕೆ. ಅದನ್ನು ಕಲಿತ ಮೇಲೆ ನನಗೆ ಅರ್ಥ ಆಯಿತು ಈ ಪ್ರಾಬ್ಲಮ್ಮು ಅದನ್ನು ಯಾರಾದರೂ ಹೇಳಿದಾಗಲೇ ನಮಗೆ ಪ್ರಾಬ್ಲಮ್ ಅಂತೇಳಿ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಅದು ಪ್ರಾಬ್ಲಮ್ ಜೊತೆ ನಾವು ಬದುಕೋದು ಸಹಜ ಜೀವನ ಅಂತ ನಾವು ತಿಳ್ಕೊತೀವಿ. ಸೊ ಅದನ್ನು ಬಿಟ್ಟು ಬದುಕೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಇನ್ನೂ ಹೆಚ್ಚಿಗೆ ನಿಮ್ಮ ಕೆಲಸದೊಳಗೆ ತೊಡಗಿಸ್ಕೊಳ್ಬೋದು. ಆಮೇಲೆ ನೀವು ಹೆಚ್ಚಿಗೆ ಇಂಟ್ರೆಸ್ಟಲ್ಲಿ ನಿಮಗೆ ಕೆಲಸ ಮಾಡ್ಬೋದು. ಆಮೇಲೆ ನೀವೇನು ಮಾಡ್ತೀರೋ ಅದನ್ನ ಎಂಜಾಯ್ ಮಾಡ್ಬೋದು. ಯಾಕಂತಂದ್ರೆ ಮನುಷ್ಯನ ಭಾವನೆಗಳೂ ಹೆಂಗಿರ್ತಾವೆ ಅಂತಂದ್ರೆ ನಮ್ಮ ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಬರ್ತಾವೆ. ಯಾಕಂತಂದ್ರೆ ಆಲ್ಮೋಸ್ಟ್ ಒಂದು ದಿನದೊಳಗೆ ಮನುಷ್ಯಾಗ ಅರೌಂಡ್ 76,000 ಥಾಟ್ಸ್ ಬರ್ತವೆ. ಸೊ ಅಷ್ಟರೊಳಗಡೆ ಮ್ಯಾಕ್ಸಿಮಮ್ ನೆಗೆಟಿವ್ ಬರ್ತವೆ. ಮ್ಯಾಕ್ಸಿಮಮ್ ನೆಗೆಟಿವ್ ಬಂದಾಗ ಏನಾಗುತ್ತೆ, ವಿ ಈಸಿಲಿ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನೆಗೆಟಿವ್. ಸೊ ಅದಕ್ಕೆ ಏನಾಗುತ್ತೆ, ಅದನ್ನು ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ರಿಲೀಸ್ ಮಾಡದೇ ಇದ್ದಾಗ ಇಟ್ ವಿಲ್ ಬಿಕಮ್ ಕಾಮನ್ ಫಾರ್ ಅಸ್. ನಾನು ಅದನ್ನ ರೆಗ್ಯುಲರಾಗಿ ಅದರ ಜೊತೆ ಬದುಕೋದು ಕಲಿತೀನಿ. ಸೊ ಅದು ಬದುಕೋದು ಕಲಿತಾಗ ನಾನು ಇರೋದ್ರಿಂದ ನೆಕ್ಸ್ಟ್ ವರ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ವರ್ಷನಲ್ಲಿ ಬದುಕಬೇಕು, ಆರ್ ಎಲ್ಸ್ ಐ ವಿಲ್ ಗೋ ಟು ದ ಲೋಯರ್ ವರ್ಷನ್ ಆಫ್ ಮೈಂಡ್. ಸೊ ಅದಕ್ಕೆ ಇದು ಬದಲಾವಣೆ ಬೇಕು ಅಂತಂದರೆ ಈ ಹೋಪ್ ನೋಪ್ನ ಪ್ರೇಯರ್ ಮತ್ತು EFT ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಬಿಕಮ್ 10x ಆಫ್ ಯುವರ್ ಸೆಲ್ಫ್. 10x ಆಫ್ ಯುವರ್ ಸೆಲ್ಫ್ ಅಂದರೆ ನೀವು ಮಾಡೋ ಕೆಲಸದಲ್ಲಾಗಲಿ, ನೀವು ಯೋಚನೆ ನಿಮ್ಮಲ್ಲಿ ಬರುವಂಥ ವಿಚಾರಗಳು ಅಥವಾ ಥಾಟ್ಸ್ ಆಗಲಿ ತುಂಬ ಒಳ್ಳೆಯ ವಿಚಾರಗಳು ಬರ್ತವೆ. ಆಮೇಲೆ ದೇ ವಿಲ್ ಹೆಲ್ಪ್ ಯು ಅಷ್ಟು ಗ್ರೋ ಮೋರ್ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಉದ್ದೇಶಕ್ಕೆ ನಾನು ಇದನ್ನು ಪ್ಯಾಷನ್ ಈಸ್ ನಥಿಂಗ್ ಬಟ್ ನನ್ನ ಒಂದು ಏಮ್ ಆಫ್ ಮೈ ಏನಂತ ಇಟ್ಸ್ ಮೈ ಏಮ್ ಟು ರೀಚ್ ಮೋರ್ ಆ್ಯಂಡ್ ಮೋರ್ ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಟು ಕಮ್ ಔಟ್ ಆಫ್ ದಿಸ್ ಆ್ಯಂಡ್ ಬಿಕಮ್ 10x ಆಫ್ ದ್ಯಾಟ್. ಬೇಸಿಕಲಿ ನಾವು ಥಾಟ್ಸ್ ಏನಾಗ್ತವೆ ಅಂತಂದ್ರೆ ಬರೋದನ್ನು ನಾವು ಹೋಲ್ಡ್ ಮಾಡಿಡೋದನ್ನು ಸರ್ಟನ್ ಲಿಮಿಟ್ಸ್ ಒಳಗೆ ಹೋಲ್ಡ್ ಮಾಡ್ಬೋದು. ಬಟ್ ಬಿಯಾಂಡ್ ದ್ಯಾಟ್ ಅದೇನಾಗುತ್ತೆ, ನಾವು ಅದನ್ನು ಹೋಲ್ಡ್ ಮಾಡದೇ ಇದ್ರೂ ಅದು ನಮ್ಮಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅದು ಹೇಗೆ ಉಳ್ಕೊಳ್ಳುತ್ತೆ ಅಂತಂದ್ರೆ ನಮ್ಮ ಬಾಡಿ ಕೆಲವೊಂದು ಪಾರ್ಟ್ಸ್ ಒಳಗಡೆ ಇಟ್ ವಿಲ್ ಸ್ಟೋರ್ ದ್ಯಾಟ್ ಆ್ಯಸ್ ಎ ಎನರ್ಜಿ. ಅದನ್ನು ನಾವು ರಿಲೀಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮನೆಯೊಳಗಡೆ ಟ್ಯಾಪ್ ನಮ್ಮದು ನಳದಿಂದ ನೀರು ಬರ್ತಿರೋದಿಲ್ಲ. ಅವಾಗ ಪ್ಲಂಬರ್ ಬಂದರೆ ಕೇಳಿದ ತಕ್ಷಣ ಅವ್ರೇನೋ ಎಲ್ಲ 1-2-3 ಕಡೆ ಹೊಡಿತಾರೆ. ಹಂಗೆ ಅದು ಹೊಡೆದ ತಕ್ಷಣ ಅದರೊಳಗಿರೋ ಕಸ ಅದ್ರ ನೀರು ಜೊತೆ ಹೊರಗೆ ಬಂದುಬಿಡ್ತೈತೆ ಆಟೋಮೆಟಿಕ್. ಮತ್ತು ನೀರು ಹೊರಗೆ ಹಾಗೆ ನಮ್ಮ ಬಾಡಿ ಒಳಗೂ ಇಟ್ ವಿಲ್ ಸ್ಟೋರ್ ಆ್ಯಸ್ ಎ ಎಮೋಷನ್ಸ್. ದ ಎಮೋಷನ್ಸ್ ಗೆಟ್ ಸ್ಟೋರ್ಡ್. ಸೊ ಅದಕ್ಕೆ EFT ಅನ್ನೋದು ಏನೈತಿ, ಸರ್ಟನ್ ಪಾರ್ಟ್ ಆಫ್ ಅವರ್ ಬಾಡಿ ವಿಲ್ ಬಿ ಟ್ಯಾಪಿಂಗ್. ಅದನ್ನು ಮಾಡೋದ್ರಿಂದ ಏನೈತಿ, ವಿಲ್ ರಿಲೀಸ್ ದೋಸ್ ನೆಗೆಟಿವ್ ಎಮೋಷನ್ಸ್. ಆಮೇಲೆ ನೀವು ವಿಲ್ ಫೀಲ್ ಲೈಟರ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಯು ಕ್ಯಾನ್ ವರ್ಕ್ ಮೋರ್ ಆ್ಯಂಡ್ ಯು ಕ್ಯಾನ್ perform well whatever you do. So for that reason it is very much necessary to release the emotions which are making us to get low in a day-to-day life. So thank you for giving ನನ್ನನ್ನು ಇಷ್ಟೊತ್ತನ ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.